ರಾಜೀವ್ ಗೌಡ ಬಂಧನ ಯಾವಾಗ ಅಂತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಎತ್ತಿತ್ತು. ಆದರೆ ಈ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿರುವಂಥದ್ದು. ನಿನ್ನೆ ಕೇರಳದಲ್ಲಿ ಪೊಲೀಸರು ರಾಜೀವ್ ಗೌಡನ ಈಗ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಇನ್ನು SP ಅವರು ನಮ್ಮ ಜೊತೆ ಇದ್ದಾರೆ. ಈ ಬಂಧನದ ಪ್ರಕ್ರಿಯೆಗಳು ಯಾವೆಲ್ಲ ರೀತಿ ಇತ್ತು ಅಂತಕ್ಕಂಥದ್ದು ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ 13 ದಿನಗಳು ಆಯಿತು. 13 ದಿನಗಳಿಂದ ಕೂಡ ನಿಮಗೆ ಪೊಲೀಸವ್ರಿಗೆ ಯಾಕೆ ಚಾಲೆಂಜಿಂಗ್ ಆಗಾಯಿತು ಇಂಥ ಒಂದು ಪ್ರಕರಣನ, ಇಂಥ ಒಬ್ಬ ಕಾಂಗ್ರೆಸ್ ಲೀಡರ್ನ ಬಂಧಿಸಲಿಕ್ಕೆ? ನೋಡಿ, ಇದು 14ನೇ ತಾರೀಕಿಗೆ ಶಿಲ್ಘಟ್ಟ ಟೌನ್ ಸ್ಟೇಷನಲ್ಲಿ ಆಗಿತ್ತು ರಿಜಿಸ್ಟರ್. ಆಮೇಲಿಂದ ಆ ದಿನದಿಂದ ಅವರು ಎಬ್ಸ್ಕೊಂಡಾಗ ಆಗಿತ್ತು. ಆಮೇಲಿಂದ ಫಸ್ಟ್ ಡೇಯಿಂದ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ನಮಗೆ ನಿನ್ನೆ ಖಚಿತ ಮಾಹಿತಿ ಸಿಕ್ಕಿತ್ತು. ಆಮೇಲೆ ನಾವು ಕೇರಳ ಮಲಪ್ಪುರಂ ಡಿಸ್ಟಿಕಲ್ಲಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಫಸ್ಟ್ ಡೇಯಿಂದ ತುಂಬ ಎಫರ್ಟ್ಸ್ ಮಾಡಿದ್ದಾರೆ. ಸ್ವಲ್ಪ ಲೇಟ್ ಆಯಿತು, ಬಟ್ ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಕಾರಣ ಬಗ್ಗೆ ಸ್ವಲ್ಪ ವಿಳಂಬ ಆಯಿತು. ಬಟ್ ನಮ್ಮ ಟೀಮ್ ಯಶಸ್ವಿಯಾಗಿದ್ದಾರೆ. ಅವ್ರ ಮೇಲೆ ತುಂಬ ವಿಶ್ವಾಸ ಇತ್ತು ಪ್ರಾಮಾಣಿಕ ಕೆಲಸ ಎಫರ್ಟ್ಸ್ ಮಾಡಿಕೊಂಡು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಯಶಸ್ವಿಯಾಗಿದ್ದಾರೆ. ಸರ್, ಈಗ ಎಷ್ಟು ದಿನಗಳ ಕಾಲ ಎಲ್ಲಿ ಉಳ್ಕೊಂಡಿದ್ರು? ಮಂಗಳೂರಲ್ಲೇ ಇದ್ರಾ ಅಥವಾ ಬೇರೆ ಬೇರೆ ಕಡೆ ಇದ್ರಾ? ಮಂಗಳೂರಲ್ಲಿ ಎಷ್ಟು ದಿನ ಉಳ್ಕೊಂಡಿದ್ರು? ಯಾರು ಅವರಿಗೆ ಆಶ್ರಯ ನೀಡಿದ್ರು? ನೋಡಿ, ಇಲ್ಲಿಂದ ಫಸ್ಟ್ ಮೆಂಗಳೂರು ಹೋಗಿದ್ದಾರೆ. ಆ ಥರ ನಮ್ಗೆ ಒಂದು ಮಾಹಿತಿ ಸಿಕ್ಕಿತ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ನಾವು ಅದೇ ದಾರಿಯಲ್ಲಿ ಹೋಗಿ ಎಲ್ಲ ಟ್ರೇಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅಲ್ಲಿ ನಮಗೆ ಆಮೇಲೆ ಒಂದು ಮಾಹಿತಿ ಬಂತು, ಒಬ್ಬರು ಅವ್ರದ್ದು ಹಳೆ ಪರಿಚಿತರು ಯಾರು ಇದ್ದಾರೆ, ಅವರು ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಜೊತೆಗೆ ಏನಾದರೂ ಜಾಗಕ್ಕೆ ಹೋಗಿದ್ದಾರೆ. ಸಿನ್ಸ್ ಮೆಂಗಳೂರಿಂದ ಕೇರಳ ಬಾರ್ಡರ್ ಪಕ್ಕದಲ್ಲಿ ಇದೆ, ಆ ಜಾಗ ಏನಾದರೂ ಹೋಗೋಕ್ಕೆ ಚಾನ್ಸಸ್ ಇದೆ. ಆ ಬೇಸಿಸ್ ಮೇಲೆ ನಾವು ನಮ್ಮ ಟೀಮ್ ಕೇರಳ ಪೊಲೀಸ್ದು ಕೂಡ ಹೆಲ್ಪ್ ತೊಗೊಂಡು ಆ ವೆಹಿಕಲ್ ಯಾವುದು ಯೂಸ್ ಮಾಡಿದ್ದಾರೆ ಅದನ್ನು ಟ್ರೇಸ್ ಮಾಡಿ ನಾವು ಪ್ರಯತ್ನ ಮಾಡಿಕೊಂಡು ಅವ್ರು ನಿನ್ನೆ ಅರೆಸ್ಟ್ ಮಾಡಿದ್ದೀವಿ. ಸರ್, ಈಗ ಮೈಕಲ್ ಅಂತಕ್ಕಂಥ ಇನ್ನೊಬ್ಬ ವ್ಯಕ್ತಿನೂ ಕೂಡ ನೀವು ಬಂದಿರಿ ಅಂತ ಹೇಳಿದ್ರೆ, ಆತನ ಹಿನ್ನೆಲೆ ಏನು? ಜೊತೆಗೆ ಈತನಿಗೆ ಅಂದರೆ ಈಗ ರಾಜೀವ್ ಗೌಡನಿಗೆ ಯಾವ ರೀತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು? ಅವ್ರ ಜೊತೆ ಹಳೆ ಪರಿಚಯ ಇದೆ, ಫ್ರೆಂಡ್ಶಿಪ್ ಇದೆ. ಅವ್ರದ್ದು ಫರ್ನಿಚರ್ ಬಿಸ್ನೆಸ್ ವಗೇರ ಇದೆ. ಮೇ ಬಿ ಮೊದಲೇನು ಬಿಸ್ನೆಸ್ ಪಾರ್ಟ್ನರ್ಶಿಪ್ ವಗೇರ ಆಗಿದೆ. ಇವರದ್ದು ಈ ಕಾರಣ ಬಗ್ಗೆ ಪರಿಚಯ ಇದೆ. ಸೊ ಅವ್ರ ಜೊತೆಗೆ ಅವ್ರದ್ದು ಒಂದು ಕಾರ್ ನಾವು ಸೀಸ್ ಮಾಡಿದ್ದೀವಿ, ಮಾರುತಿ ಬ್ರೆಜಾ ಕಾರ್. ಆ ಕಾರಲ್ಲಿ ಇಬ್ಬರು ಜನ ನಮಗೆ ನಿನ್ನೆ ಸಿಕ್ಕಿದ್ದಾರೆ. ಸೊ ಅವ್ರದ್ದು ಕೂಡ ಇನ್ವೆಸ್ಟಿಗೇಷನ್ ನಡ್ತದೆ. ಅವರಿಂದ ಕೂಡ ನಾವು ಕನ್ಫರ್ಮ್ ಮಾಡ್ತೀವಿ ಯಾವ ಜಾಗಕ್ಕೆ ಹೋಗಿದ್ದಾರೆ, ಏನೇನು ವೆಹಿಕಲ್ ಯೂಸ್ ಮಾಡಿದ್ದಾರೆ, ಅದೆಲ್ಲ ಕನ್ಫರ್ಮ್ ಮಾಡ್ತೀವಿ. ಸರ್, ಈಗ ಮಂಗಳೂರಲ್ಲಿ ಒಂದು ವೆಹಿಕಲ್ಲು ಅಂದರೆ ರೈಲ್ವೆ ಸ್ಟೇಷನ್ ಬಳಿ ಸಿಕ್ಕ ನಂತರ ಅದ ನಂತರ ಈ ಒಂದು ಪ್ರಕರಣ ಈಗ ಕೇರಳ ಕಡೆ ಹೋಗಿದೆ ಅಂತಕ್ಕಂಥದ್ದು. ಈಗ ಟ್ರೈನಲ್ಲಿ ಹೋಗಿದ್ರ ಅಥವಾ ಒಂದು ಫ್ರೆಂಡು ಮೈಕಲ್ ಅಂತ ಏನು ಬಂದಿಸಿದ್ರಿ ಅವರ ಕಾರಲ್ಲಿ ಹೋಗಿದ್ದಂಥದ್ದು ಯಾವುದನ್ನು ಸೀಸ್ ಮಾಡಿದ್ರಿ? ನೋಡಿ, ನಿನ್ನೆತು ನಮಗೆ ಅವ್ರ ಜೊತೆ ಅವ್ರದ್ದು ಮಾರುತಿ ಬ್ರೆಜಾ ಕಾರಲ್ಲಿ ಸಿಕ್ಕಿದ್ದಾರೆ. ಮತ್ತೇನೊಂದು ಕಾರ್ ಏನು ಯೂಸ್ ಆಗಿತ್ತು ಅದು ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಿತ್ತು. ಏನೇನು ಯೂಸ್ ಮಾಡಿದ್ದಾರೆ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅದು ಇನ್ವೆಸ್ಟಿಗೇಷನ್ದು ವಿಷಯ ಇದೆ. ಅದು ನಾವು ಈಗ ನಮಗೆ ಸಿಕ್ಕಿದೆ. ಇನ್ವೆಸ್ಟಿಗೇಷನಲ್ಲಿ ನಾವು ಚೆಕ್ ಮಾಡ್ತೀವಿ. ಯಾರನ್ನ ಸಚಿವರ ಒತ್ತಡ ಇತ್ತಾ, ನೇರವಾಗಿ KH ಮುನಿಯಪ್ಪರ ಒತ್ತಡ ಇತ್ತು ಅಂತಕ್ಕಂಥ ಆರೋಪ? ನೋಡಿ, ಪೊಲೀಸ್ದು ರೆಸ್ಪಾನ್ಸಿಬಿಲಿಟಿ ಏನಿದೆ, ಕಾನೂನು ಸುವ್ಯವಸ್ಥೆ ಮತ್ತು ಕ್ರೈಮ್ ಕಂಟ್ರೋಲ್ ಮಾಡಬೇಕು. ನಮಗೆ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಟೀಮ್ ಕೂಡ ಪ್ರಾಮಾಣಿಕ ಕೆಲಸ ಮಾಡಿ ಯಶಸ್ವಿಯಾಗಿದ್ದಾರೆ ಆ ಕೆಲಸ ಅಲ್ಲಿ. ಸೊ ನಮ್ಮಿಂದ ಏನು ಡ್ಯೂಟಿ ಎಕ್ಸ್ಪೆಕ್ಟೆಡ್ ಇದೆ ಅದು ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಮೊನ್ನೆ ಬೇಲ್ ರಿಜೆಕ್ಟ್ ಆಗುತ್ತೆ. ಬೇಲ್ ರಿಜೆಕ್ಟ್ ಆದಮೇಲೆ ಪೊಲೀಸರು ಈ ವಿಚಾರವನ್ನು ಅಂದರೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ್ರು, ಅಲ್ಲಿವರೆಗೂ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಅಂತಕ್ಕಂಥ ಆರೋಪ. ನೋಡಿ, ಈ ಥರದ್ದು ಯಾವುದೂ ಪಾಯಿಂಟ್ ಇಲ್ಲ. ನಾನು ಮೊದಲೇ ಕೂಡ ಹೇಳಿದ್ದೀನಿ, ಫಸ್ಟ್ ಡೇಯಿಂದ ತುಂಬ ಪ್ರಾಮಾಣಿಕವಾಗಿ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಸಿನ್ಸ್ ಈ ಥರದ್ದು ಕೇಸಲ್ಲಿ ಈ ಥರ ಹ್ಯೂಮನ್ ಇಂಟೆಲಿಜೆನ್ಸ್ ಪ್ರಕಾರ ಅಥವಾ ಫ್ಯಾಮಿಲಿಯಿಂದ ಏನೂ ಸಪೋರ್ಟ್ ಸಿಗ್ತಾ ಇಲ್ಲ. ಓನ್ಲಿ ಟೆಕ್ನಿಕಲ್ ಬೇಸಿಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಈ ಕಾರಣ ಬಗ್ಗೆ ಸ್ವಲ್ಪ ವಿಳಂಬ ಆಯಿತು. ಬಟ್ ನಮ್ಮ ಟೀಮ್ ಫಸ್ಟ್ ಡೇಯಿಂದ ತುಂಬ ಎಫರ್ಟ್ಸ್ ಮಾಡ್ತಾ ಇದ್ದಾರೆ. ಸರ್, ಈಗ ರಾಜೀವ್ ಗೌಡರನ್ನು ಗೌಪ್ಯವಾಗಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಅಂದರೆ ಈಗ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದಿಲ್ಲ. ಈ ರೀತಿಯಾದಂಥ ಒಂದು ಯಾಕೆ ಅವ್ರನ್ನ ರಾಜೀವ್ ಗೌಡ್ಗೆ ಇಷ್ಟು ಸೇಫಾಗಿ ವಿಚಾರಣೆ ಮಾಡುವಂಥದ್ದು ಇತ್ತಾ? ಈ ಥರದ್ದು ನೋಡಿ ಯಾವುದೂ ಪಾಯಿಂಟ್ ಇಲ್ಲ. ನಾವು ನಮ್ಮ ಪೊಲೀಸ್ ಪ್ರೊಮೈಸಸಲ್ಲಿ ಎಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ಏನು ಮಾಡಬೇಕು, ಏನು ಪ್ರೊಸೀಜರ್ ಮಾಡಬೇಕು, ಅದು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಪೊಲೀಸ್ ಪ್ರೊಮೈಸಸಲ್ಲಿ ಇದ್ದಾರೆ. ನಾವು ಈಗ ಯಾವ ಜಾಗ ಶಿಲ್ಘಟ್ಟ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲ ಸರ್, ಈಗ ಒಂದು ಪ್ರಕರಣ ಯಾವುದೋ ಒಂದು ಕಳ್ಳತನ ಪ್ರಕರಣದಲ್ಲಿ ಒಬ್ಬನ 2 ದಿವಸದಲ್ಲಿ ಹಿಡಿತೀರಿ, ಒಬ್ಬ ರಾಜೀವ್ ಗೌಡ್ನ ಹಿಡಿಯೋದಕ್ಕೆ ಯಾಕೆ ಸರ್ ಇಷ್ಟು ಇದು? ನೋಡಿ, ಈ ಥರ ಇಲ್ಲ. ಸುಮಾರು ಕೇಸಸ್ ನಮ್ಮಲ್ಲಿ ಈ ಥರ ಮೊನ್ನೆ ನಮ್ಮಲ್ಲಿ ಜ್ಯುವೆಲ್ರಿ ಥೆಫ್ಟ್ ಕೇಸ್ ಆಗಿತ್ತು. ರಾಜಸ್ಥಾನಿಂದ ಕರ್ಕೊಂಡ್ಬಂದಿದ್ದಾರೆ. ಒಂದು ಬಸ್ಸಲ್ಲಿ 55 ಲಕ್ಷದು ಕೇಸ್ ಆಗಿತ್ತು, ಅದು ಮಧ್ಯಪ್ರದೇಶದಿಂದ ಕರ್ಕೊಂಡ್ಬಂದಿದ್ದಾರೆ. ಆ ಕೇಸಸಲ್ಲಿ ಕೂಡ 7-8 ಡೇಸ್ 10 ಡೇಸ್ ತಗೊಂಡಿದ್ದಾರೆ. ಸೊ ಅದು ಇನ್ವೆಸ್ಟಿಗೇಷನ್ ಬೇಸಿಸ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಎಲ್ಲ ಟೀಮ್ಸ್ ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿ, ತುಂಬ ಎಫರ್ಟ್ಸ್ ಮಾಡಿದ್ದಾರೆ. ಬಟ್ ಮೇ ಬಿ ಅವರು ಕೂಡ ಲೋಕಲೈಟ್ ಇದ್ದಾರೆ, ಅವ್ರಿಗೆ ಕೂಡ ಇಲ್ಲಿಂದ ಏನು ಮಾಹಿತಿ ಸಿಗ್ತಾ ಇದೆ, ಏನೇನು ಆಗ್ತಾ ಇದೆ, ಎಲ್ಲಿ ಹೋಗ್ತಾ ಇದ್ದಾರೆ. ಸೊ ಆಮೇಲೆ ಅವರು ನಮಗೆ ಏನು ನಿನ್ನೆ ಖಚಿತ ಮಾಹಿತಿ ಸಿಕ್ಕಿದೆ, ಆಮೇಲೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸರ್, ಈಗ ಮೊಬೈಲು ಸಂಭಾಷಣೆ ಮಾಡಿದ್ದಂತಹ ಪೌರಾಯುಕ್ತಗೆ ಧಮಕಿ ಹಾಕಿದ್ದ ಮೊಬೈಲ್ ಸೀಸ್ ಆಯಿತಾ ಹೇಗೆ ಸರ್?
ಅದು ಈಗ ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಮಾತಾಡಿಕೊಂಡು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ. ಇದಿಷ್ಟು ಏನು ಚಿಕ್ಕಬಳ್ಳಾಪುರ ಎಸ್ ಪಿ ಕುಶಲ್ ಚೌಕ್ಸಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ದೇವನಹಳ್ಳಿ ಮಂಜು ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ರಾಜೀವ್ ಗೌಡ ಬಂಧನ ಯಾವಾಗ ಅಂತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಎತ್ತಿತ್ತು. ಆದರೆ ಈ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿರುವಂಥದ್ದು. ನಿನ್ನೆ ಕೇರಳದಲ್ಲಿ ಪೊಲೀಸರು ರಾಜೀವ್ ಗೌಡನನ್ನು, ಧಮ್ಕಿ ರಾಜೀವ್ ಗೌಡನ ಈಗ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಇನ್ನು ಎಸ್ ಪಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಬಂಧನದ ಪ್ರಕ್ರಿಯೆಗಳು ಯಾವೆಲ್ಲ ರೀತಿ ಇತ್ತು ಅಂತಕ್ಕಂಥದ್ದು ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ 13 ದಿನಗಳು ಆಯಿತು. 13 ದಿನಗಳಿಂದ ಕೂಡ ನಿಮಗೆ ಪೊಲೀಸವ್ರಿಗೆ ಯಾಕೆ ಚಾಲೆಂಜಿಂಗ್ ಆಗಾಯಿತು ಇಂಥ ಒಂದು ಪ್ರಕರಣ, ಇಂಥ ಒಬ್ಬ ಕಾಂಗ್ರೆಸ್ ಲೀಡರ್ನ ಬಂಧಿಸಲಿಕ್ಕೆ? ನೋಡಿ, ಇದು 14ನೇ ತಾರೀಕಿಗೆ ಶಿಲ್ಘಟ್ಟ ಟೌನ್ ಸ್ಟೇಷನಲ್ಲಿ ಆಗಿತ್ತು ರಿಜಿಸ್ಟರ್. ಆಮೇಲಿಂದ ಆ ದಿನದಿಂದ ಅವರು ಎಪ್ಸ್ಕೊಂಡಾಗ ಆಗಿತ್ತು. ಆಮೇಲಿಂದ ಫಸ್ಟ್ ಡೇಯಿಂದ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ನಮಗೆ ನಿನ್ನೆ ಖಚಿತ ಮಾಹಿತಿ ಸಿಕ್ಕಿತ್ತು. ಆಮೇಲೆ ನಾವು ಕೇರಳ ಮಲಪ್ಪುರಂ ಡಿಸ್ಟಿಕಲ್ಲಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಫಸ್ಟ್ ಡೇಯಿಂದ ತುಂಬ ಎಫರ್ಟ್ಸ್ ಮಾಡಿದ್ದಾರೆ. ಸ್ವಲ್ಪ ಲೇಟ್ ಆಯಿತು, ಬಟ್ ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಕಾರಣ ಬಗ್ಗೆ ಸ್ವಲ್ಪ ವಿಳಂಬ ಆಯಿತು. ಬಟ್ ನಮ್ಮ ಟೀಮ್ ಯಶಸ್ವಿಯಾಗಿದ್ದಾರೆ. ಅವ್ರ ಮೇಲೆ ತುಂಬ ವಿಶ್ವಾಸ ಇತ್ತು ಪ್ರಾಮಾಣಿಕ ಕೆಲಸ ಎಫರ್ಟ್ಸ್ ಮಾಡಿಕೊಂಡು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಯಶಸ್ವಿಯಾಗಿದ್ದಾರೆ. ಸರ್, ಈಗ ಎಷ್ಟು ದಿನಗಳ ಕಾಲ ಎಲ್ಲಿ ಉಳ್ಕೊಂಡಿದ್ರು? ಮಂಗಳೂರಲ್ಲೇ ಇದ್ರಾ ಅಥವಾ ಬೇರೆ ಬೇರೆ ಕಡೆ ಇದ್ರಾ? ಮಂಗಳೂರಲ್ಲಿ ಎಷ್ಟು ದಿನ ಉಳ್ಕೊಂಡಿದ್ರು? ಯಾರು ಅವರಿಗೆ ಆಶ್ರಯ ನೀಡಿದ್ರು? ನೋಡಿ, ಇಲ್ಲಿಂದ ಫಸ್ಟ್ ಬೆಂಗಳೂರು ಹೋಗಿದ್ದಾರೆ. ಆ ಥರ ನಮ್ಗೆ ಒಂದು ಮಾಹಿತಿ ಸಿಕ್ಕಿತ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ನಾವು ಅದೇ ದಾರಿಯಲ್ಲಿ ಹೋಗಿ ಎಲ್ಲ ಟ್ರೇಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅಲ್ಲಿ ನಮಗೆ ಆಮೇಲೆ ಒಂದು ಮಾಹಿತಿ ಬಂತು, ಒಬ್ಬರು ಅವ್ರದ್ದು ಹಳೆ ಪರಿಚಿತರು ಯಾರು ಇದ್ದಾರೆ, ಅವರು ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಜೊತೆಗೆ ಏನಾದರೂ ಜಾಗಕ್ಕೆ ಹೋಗಿದ್ದಾರೆ. ಸಿನ್ಸ್ ಬೆಂಗಳೂರಿಂದ ಕೇರಳ ಬಾರ್ಡರ್ ಪಕ್ಕದಲ್ಲಿ ಇದೆ, ಆ ಜಾಗ ಏನಾದರೂ ಹೋಗೋಕ್ಕೆ ಚಾನ್ಸಸ್ ಇದೆ. ಆ ಬೇಸಿಸ್ ಮೇಲೆ ನಾವು ನಮ್ಮ ಟೀಮ್ ಕೇರಳ ಪೊಲೀಸ್ದು ಕೂಡ ಹೆಲ್ಪ್ ತೊಗೊಂಡು ಆ ವೆಹಿಕಲ್ ಯಾವುದು ಯೂಸ್ ಮಾಡಿದ್ದಾರೆ ಅದನ್ನು ಟ್ರೇಸ್ ಮಾಡಿ ನಾವು ಪ್ರಯತ್ನ ಮಾಡಿಕೊಂಡು ಅವ್ರು ನಿನ್ನೆ ಅರೆಸ್ಟ್ ಮಾಡಿದ್ದೀವಿ. ಸರ್, ಈಗ ಮೈಕಲ್ ಅಂತಕ್ಕಂಥ ಇನ್ನೊಬ್ಬ ವ್ಯಕ್ತಿನೂ ಕೂಡ ನೀವು ಬಂದಿರಿ ಅಂತ ಹೇಳಿದ್ರೆ, ಆತನ ಹಿನ್ನೆಲೆ ಏನು? ಜೊತೆಗೆ ಈತನಿಗೆ ಅಂದರೆ ಈಗ ರಾಜೀವ್ ಗೌಡನಿಗೆ ಯಾವ ರೀತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು? ಅವ್ರ ಜೊತೆ ಹಳೆ ಪರಿಚಯ ಇದೆ, ಫ್ರೆಂಡ್ಶಿಪ್ ಇದೆ. ಅವ್ರದ್ದು ಫರ್ನಿಚರ್ ಬಿಸ್ನೆಸ್ ವಗೇರಾ ಇದೆ. ಮೇ ಬಿ ಮೊದಲೇನು ಬಿಸ್ನೆಸ್ ಪಾರ್ಟ್ನರ್ಶಿಪ್ ವಗೇರಾ ಆಗಿದೆ. ಇವರದ್ದು ಈ ಕಾರಣ ಬಗ್ಗೆ ಪರಿಚಯ ಇದೆ. ಸೊ ಅವ್ರ ಜೊತೆಗೆ ಅವ್ರದ್ದು ಒಂದು ಕಾರ್ ನಾವು ಸೀಸ್ ಮಾಡಿದ್ದೀವಿ, ಮಾರುತಿ ಬ್ರೆಜಾ ಕಾರ್. ಆ ಕಾರಲ್ಲಿ 2 ಜನ ನಮಗೆ ನಿನ್ನೆ ಸಿಕ್ಕಿದ್ದಾರೆ. ಸೊ ಅವ್ರದ್ದು ಕೂಡ ಇನ್ವೆಸ್ಟಿಗೇಷನ್ ನಡ್ತದೆ. ಅವರಿಂದ ಕೂಡ ನಾವು ಕನ್ಫರ್ಮ್ ಮಾಡ್ತೀವಿ ಯಾವ ಜಾಗಕ್ಕೆ ಹೋಗಿದ್ದಾರೆ, ಏನೇನು ವೆಹಿಕಲ್ ಯೂಸ್ ಮಾಡಿದ್ದಾರೆ, ಅದೆಲ್ಲ ಕನ್ಫರ್ಮ್ ಮಾಡ್ತೀವಿ. ಸರ್, ಈಗ ಮಂಗಳೂರಲ್ಲಿ ಒಂದು ವೆಹಿಕಲ್ಲು ಅಂದರೆ ರೈಲ್ವೆ ಸ್ಟೇಷನ್ ಬಳಿ ಸಿಕ್ಕ ನಂತರ ಅದ ನಂತರ ಈ ಒಂದು ಪ್ರಕರಣ ಈಗ ಕೇರಳ ಕಡೆ ಹೋಗಿದೆ ಅಂತಕ್ಕಂಥದ್ದು. ಈಗ ಟ್ರೈನಲ್ಲಿ ಹೋಗಿದ್ರಾ ಅಥವಾ ಒಂದು ಫ್ರೆಂಡು ಮೈಕಲ್ ಅಂತ ಏನು ಬಂದಿಸಿದ್ರಿ ಅವರ ಕಾರಲ್ಲಿ ಹೋಗಿದ್ದಂಥದ್ದು? ಯಾವುದನ್ನು ಸೀಸ್ ಮಾಡಿದ್ರಿ? ನೋಡಿ, ನಿನ್ನೆತು ನಮಗೆ ಅವ್ರ ಜೊತೆ ಅವ್ರದ್ದು ಮಾರುತಿ ಬ್ರೆಜಾ ಕಾರಲ್ಲಿ ಸಿಕ್ಕಿದ್ದಾರೆ. ಮತ್ತು ಇನ್ನೊಂದು ಕಾರ್ ಏನು ಯೂಸ್ ಆಗಿತ್ತು ಅದು ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಿತ್ತು. ಏನೇನು ಯೂಸ್ ಮಾಡಿದ್ದಾರೆ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅದು ಇನ್ವೆಸ್ಟಿಗೇಷನ್ದು ವಿಷಯ ಇದೆ. ಅದು ನಾವು ಈಗ ನಮಗೆ ಸಿಕ್ಕಿದೆ. ಅಥವಾ ಇನ್ವೆಸ್ಟಿಗೇಷನಲ್ಲಿ ನಾವು ಚೆಕ್ ಮಾಡ್ತೀವಿ. ಯಾರನ್ನ ಸಚಿವರ ಒತ್ತಡ ಇತ್ತಾ, ನೇರವಾಗಿ KH ಮುನಿಯಪ್ಪರ ಒತ್ತಡ ಇತ್ತು ಅಂತಕ್ಕಂಥ ಆರೋಪ? ನೋಡಿ, ಪೊಲೀಸ್ದು ರೆಸ್ಪಾನ್ಸಿಬಿಲಿಟಿ ಏನಿದೆ, ಕಾನೂನು ಸುವ್ಯವಸ್ಥೆ ಮತ್ತು ಕ್ರೈಮ್ ಕಂಟ್ರೋಲ್ ಮಾಡಬೇಕು. ನಮಗೆ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಟೀಮ್ ಕೂಡ ಪ್ರಾಮಾಣಿಕ ಕೆಲಸ ಮಾಡಿ ಯಶಸ್ವಿಯಾಗಿದ್ದಾರೆ ಆ ಕೆಲಸ ಅಲ್ಲಿ. ಸೊ ನಮ್ಮಿಂದ ಏನು ಡ್ಯೂಟಿ ಎಕ್ಸ್ಪೆಕ್ಟೆಡ್ ಇದೆ ಅದು ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಮೊನ್ನೆ ಬೇಲ್ ರಿಜೆಕ್ಟ್ ಆಗುತ್ತೆ. ಬೇಲ್ ರಿಜೆಕ್ಟ್ ಆದಮೇಲೆ ಪೊಲೀಸರು ಈ ವಿಚಾರವನ್ನು ಅಂದರೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ್ರು, ಅಲ್ಲಿವರೆಗೂ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಅಂತಕ್ಕಂಥ ಆರೋಪ. ನೋಡಿ, ಈ ಥರದ್ದು ಯಾವುದೂ ಪಾಯಿಂಟ್ ಇಲ್ಲ. ನಾನು ಮೊದಲೇ ಕೂಡ ಹೇಳಿದ್ದೀನಿ, ಫಸ್ಟ್ ಡೇಯಿಂದ ತುಂಬ ಪ್ರಾಮಾಣಿಕವಾಗಿ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಸಿನ್ಸ್ ಈ ಥರದ್ದು ಕೇಸಲ್ಲಿ ಈ ಥರ ಹ್ಯೂಮನ್ ಇಂಟೆಲಿಜೆನ್ಸ್ ಪ್ರಕಾರ ಅಥವಾ ಫ್ಯಾಮಿಲಿಯಿಂದ ಏನೂ ಸಪೋರ್ಟ್ ಸಿಗ್ತಾ ಇಲ್ಲ. ಓನ್ಲಿ ಟೆಕ್ನಿಕಲ್ ಬೇಸಿಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಈ ಕಾರಣ ಬಗ್ಗೆ ಸ್ವಲ್ಪ ವಿಳಂಬ ಆಯಿತು. ಬಟ್ ನಮ್ಮ ಟೀಮ್ ಫಸ್ಟ್ ಡೇಯಿಂದ ತುಂಬ ಎಫರ್ಟ್ಸ್ ಮಾಡ್ತಾ ಇದ್ದಾರೆ. ಸರ್, ಈಗ ರಾಜೀವ್ ಗೌಡರನ್ನು ಗೌಪ್ಯವಾಗಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಅಂದರೆ ಈಗ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದಿಲ್ಲ. ಈ ರೀತಿಯಾದಂಥ ಒಂದು ಯಾಕೆ ಅವ್ರನ್ನ ರಾಜೀವ್ ಗೌಡ್ಗೆ ಇಷ್ಟು ಸೇಫಾಗಿ ವಿಚಾರಣೆ ಮಾಡುವಂಥದ್ದು ಇತ್ತಾ? ಈ ಥರದ್ದು ನೋಡಿ ಯಾವುದೂ ಪಾಯಿಂಟ್ ಇಲ್ಲ. ನಾವು ನಮ್ಮ ಪೊಲೀಸ್ ಪ್ರೊಮೈಸಸಲ್ಲಿ ಎಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ಏನು ಮಾಡಬೇಕು, ಏನು ಪ್ರೊಸೀಜರ್ ಮಾಡಬೇಕು, ಅದು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಪೊಲೀಸ್ ಪ್ರೊಮೈಸಸಲ್ಲಿ ಇದ್ದಾರೆ. ನಾವು ಈಗ ಯಾವ ಜಾಗ ಶಿಲ್ಘಟ್ಟ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲ ಸರ್, ಈಗ ಒಂದು ಪ್ರಕರಣ ಯಾವುದೋ ಒಂದು ಕಳ್ಳತನ ಪ್ರಕರಣದಲ್ಲಿ ಒಬ್ಬನ 2 ದಿವಸದಲ್ಲಿ ಹಿಡಿತೀರಿ, ಒಬ್ಬ ರಾಜೀವ್ ಗೌಡ್ನ ಹಿಡಿಯೋದಕ್ಕೆ ಯಾಕೆ ಸರ್ ಇಷ್ಟು ಇದು? ನೋಡಿ, ಈ ಥರ ಇಲ್ಲ. ಸುಮಾರು ಕೇಸಸ್ ನಮ್ಮಲ್ಲಿ ಈ ಥರ ಮೊನ್ನೆ ನಮ್ಮಲ್ಲಿ ಜ್ಯುವೆಲ್ರಿ ಥೆಫ್ಟ್ ಕೇಸ್ ಆಗಿತ್ತು. ರಾಜಸ್ಥಾನಿಂದ ಕರ್ಕೊಂಡ್ಬಂದಿದ್ದಾರೆ. ಒಂದು ಬಸ್ಸಲ್ಲಿ 55 ಲಕ್ಷದು ಕೇಸ್ ಆಗಿತ್ತು. ಅದು ಮಧ್ಯಪ್ರದೇಶದಿಂದ ಕರ್ಕೊಂಡ್ಬಂದಿದ್ದಾರೆ. ಆ ಕೇಸಸಲ್ಲಿ ಕೂಡ 7-8 ಡೇಸ್ 10 ಡೇಸ್ ತಗೊಂಡಿದ್ದಾರೆ. ಸೊ ಅದು
ಇನ್ವೆಸ್ಟಿಗೇಷನ್ ಬೇಸಿಸ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಎಲ್ಲ ಟೀಮ್ಸ್ ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿ, ತುಂಬ ಎಫರ್ಟ್ಸ್ ಮಾಡಿದ್ದಾರೆ. ಬಟ್ ಮೇ ಬಿ ಅವರು ಕೂಡ ಲೋಕಲೈಟ್ ಇದ್ದಾರೆ, ಅವ್ರಿಗೆ ಕೂಡ ಇಲ್ಲಿಂದ ಏನು ಮಾಹಿತಿ ಸಿಗ್ತಾ ಇದೆ ಏನೇನು ಆಗ್ತಾ ಇದೆ, ಎಲ್ಲಿ ಹೋಗ್ತಾ ಇದ್ದಾರೆ. ಸೊ ಆಮೇಲೆ ಅವರು ನಮಗೆ ಏನು ನಿನ್ನೆ ಖಚಿತ ಮಾಹಿತಿ ಸಿಕ್ಕಿದೆ, ಆಮೇಲೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸರ್, ಈಗ ಮೊಬೈಲು ಸಂಭಾಷಣೆ ಮಾಡಿದಂತಹ ಪೌರಾಯುಕ್ತಗೆ ಧಮಕಿ ಹಾಕಿದ ಮೊಬೈಲ್ ಸೀಸ್ ಆಯ್ತಾ, ಹೇಗೆ ಸರ್? ಅದು ಈಗ ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಮಾತಾಡಿಕೊಂಡು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ. ಇದಿಷ್ಟು ಏನು ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ದೇವನಹಳ್ಳಿ ಮಂಜು ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.